ವೀಕ್ಷಕರೇ, ತಮ್ಮೆಲ್ಲರಿಗೂ ದಿನಕ್ಕೊಂದು ಆತ್ಮೀಕ ಕಥೆಗೆ ಆತ್ಮೀಯ ಸ್ವಾಗತ. ಈ ದಿನದ ಕತೆ ಮಾರ್ಪಡಿಸಿದ್ದು ಯಾರು? ಒಂದು ಸಾರಿ ಒಂದು ಹಡಗು ಒಡೆದು ನಾಶವಾಯಿತು. ಪ್ರಯಾಣಿಕರು ಚದುರಿಸಲ್ಪಟ್ಟರು, ನೀರಿನಲ್ಲಿ ಮುಳುಗಿ ತತ್ತರಿಸಿದರು. ಅನೇಕರು ಸತ್ತು ಮೀನಿಗೆ ತುತ್ತಾದರು. ಒಬ್ಬನು ಮಾತ್ರ ತಪ್ಪಿಸಿಕೊಂಡು ಈಜುತ್ತಾ ದೂರದಲ್ಲಿ ಕಾಣುತ್ತಾ ಇದ್ದಂಥ ಒಂದು ಕಾಡು ಜನರ ದ್ವೀಪವನ್ನು ಸೇರಿದನು. ಆ ಕಾಡು ಜನರ ದ್ವೀಪವನ್ನು ಸೇರಿದ ಆ ವ್ಯಕ್ತಿಯು ನೋಡಿ ಆ ಜನರು ತಮ್ಮ ಹಡಗುಗಳನ್ನು ತೆಗೆದುಕೊಂಡು ಈ ವ್ಯಕ್ತಿಯನ್ನು ಕಾಪಾಡಿದರು. ಒಳ್ಳೆಯ ಆಹಾರವನ್ನು ಕೊಟ್ಟರು, ಉಪಚಾರವನ್ನು ಮಾಡಿದರು, ಅವನನ್ನು ಸಂತೋಷಪಡಿಸಿದರು. ಮಾರನೆಯ ದಿನ ಆ ವ್ಯಕ್ತಿ ದ್ವೀಪವನ್ನು ಸುತ್ತಾಡಿ ನೋಡುತ್ತಾ ಆ ಜನರನ್ನು ಕೇಳಿದನು, ನೀವೆಲ್ಲರೂ ಒಳ್ಳೆಯವರಾಗಿ ಕಾಣ್ತಾ ಇದ್ದೀರಾ, ಆದರೆ ನಿಮ್ಮನ್ನು ಕೆಡಿಸುವಂಥ ಒಂದು ಗ್ರಂಥ ನಿಮ್ಮಲ್ಲಿದೆ. ಆಗ ಜನರು ಕೇಳಿದೆ, ಯಾವ ಗ್ರಂಥ? ಆಗ ನೋಡಿ, ಆ ಗ್ರಂಥ ನಿಮ್ಮನ್ನು ಸೋಮಾರಿಗಳನ್ನಾಗಿ ಮಾಡುತ್ತದೆ, ಅದು ನಿಮ್ಮನ್ನು ಕೆಡಿಸ್ತದೆ, ಅದು ನಿಮ್ಮನ್ನು ಮಾರ್ಪಡಿಸ್ತದೆ. ಆದ್ದರಿಂದ ಆ ಸತ್ಯವೇದ ಗ್ರಂಥವನ್ನು ತೆಗೆದುಬಿಟ್ರೆ ನೀವೆಲ್ಲರೂ ಒಳ್ಳೆಯ ಜನರಾಗಿರುವಿರಿ ಎಂಬುದಾಗಿ ಹೇಳಿದಂತೆ. ಆಗ ಆ ಜನರೆಲ್ಲರೂ ಅವನನ್ನು ನೋಡಿ ಹೇಳಿದ್ರಂತೆ, ಅಯ್ಯ, ಇವತ್ತು ನಮ್ಮ ಬಳಿಯಲ್ಲಿ ನೀನು ಜೀವಂತವಾಗಿ ಇದೆಯಾ ಎಂಬುದಾಗಿ ಹೇಳಿದ್ರೆ ಅದಕ್ಕೆ ಕಾರಣ ಈ ಗ್ರಂಥ, ಕಾರಣ ಈ ಯೇಸು ಸ್ವಾಮಿ, ಕಾರಣ ಈ ಕ್ರೈಸ್ತತ್ವ. ಯಾಕೆ ಗೊತ್ತಾ? ನಾವು ಒಂದಾನೊಂದು ಕಾಲದಲ್ಲಿ ಮನುಷ್ಯರನ್ನು ಕೊಂದು ತಿನ್ನುವ ನರಭಕ್ಷಕರಾಗಿದ್ದೆವು. 10 ವರ್ಷಗಳ ಹಿಂದೆ ಇದೇ ಸ್ಥಳದಲ್ಲಿ ನೀನು ಬಂದಿದ್ದರೆ ಇವತ್ತು ನೀವು ನಮ್ಮ ಕೈಯಲ್ಲಿ ಒಂದು ಕೋಳಿಯ ರೀತಿಯ ಮಾಂಸವಾಗಿರುತ್ತಿದ್ದೆ. ಆದರೆ 10 ವರ್ಷಗಳ ಹಿಂದೆ ಒಬ್ಬ ಮಿಷನರಿ ತನ್ನ ಪ್ರಾಣವನ್ನೇ ಲೆಕ್ಕಿಸದೆ ನಮ್ಮ ಬಳಿಯಲ್ಲಿ ಬಂದು ಯೇಸುವಿನ ಪ್ರೀತಿಯನ್ನು ಮಾತನಾಡಿದ. ಆ ಯೇಸುವಿನ ಪ್ರೀತಿ ಇವತ್ತು ನಮ್ಮನ್ನು ಬದಲಾಯಿಸಿತು. ಆ ಬದಲಾವಣೆಯಿಂದ ಇವತ್ತು ನೀನು ಬದುಕುಳಿದಿದ್ದೆ ಎಂಬುದಾಗಿ ಹೇಳಿದಾಗ ಆ ಮನುಷ್ಯನಿಗೆ ಏನು ಮಾತೆ ಹೊರಡಲಿಲ್ಲ. ಹೌದು ಪ್ರೀತಿಯ ದೇವ ಮಕ್ಕಳೇ, ಸಮಾಜ, ಕಾನೂನು ಮಾರ್ಪಡಿಸಲಾಗದದ್ದನ್ನು ಮಾರ್ಪಡಿಸುವುದೇ ಕ್ರಿಸ್ತೇಸುವಿನ ಕಲ್ವಾರಿಯ ಪ್ರೀತಿಯಾಗಿದೆ. ಅದಕ್ಕೆ ಬೈಬಲ್ ಹೇಳ್ತದೆ, 2 ಕೊರಿಂಥ 5ನೇ ಅಧ್ಯಾಯ 17ನೇ ವಾಕ್ಯ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ಸತ್ಯ ವೇದ ಒಬ್ಬ ವ್ಯಕ್ತಿಯನ್ನು ಬದಲಾಯಿಸುವಂಥದ್ದಾಗಿದೆ. ಸತ್ಯ ವೇದ ಒಬ್ಬ ವ್ಯಕ್ತಿಯನ್ನು ಮತಾಂತರಗೊಳಿಸುವುದಿಲ್ಲ, ಒಬ್ಬ ವ್ಯಕ್ತಿಯನ್ನು ಮಾನಸಾಂತರಗೊಳಿಸ್ತದೆ, ಒಬ್ಬ ವ್ಯಕ್ತಿಯನ್ನು ಮಾರ್ಪಾಟುಗೊಳ್ಳುವಂತೆ ಮಾಡುತ್ತದೆ. ಹಾಗಿರುವುದಾದರೆ ಪ್ರೀತಿಯ ದೇವ ಮಕ್ಕಳೇ, ಈ ಆತ್ಮೀಕ ಕಥೆ ತಮ್ಮೆಲ್ಲರಿಗೂ ಆಶೀರ್ವಾದದಾಯಕವಾಗಿದೆ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ಮತ್ತೊಂದು ಕಥೆಯಲ್ಲಿ ನಿಮ್ಮನ್ನು ಸಂಧಿಸ್ತಾನೆ ನಿಮ್ಮ ಸಹೋದರ ಪೌಲ್ ಜಾಯ್. ಶುಭ ದಿನ.